ಫ್ಲೋಲ್ ಏನು ಬರುತ್ತೆ ಅದು ಹೇಳ್ಬಿಡ್ತೀನಿ ಒಂದು. ಸೊ ನೋಡಿ ಎಷ್ಟು ಸುಂದರವಾದ ಜಾಗ ಇದು. ಸೊ ಕಮೆಂಟ್ ಹಾಕಿ ನೀವು ಏನಕ್ಕೆ ಮಾಡಿರ್ಬೋದಂತ. ತುಂಬ ದಿನದಿಂದ ಕೋಟೆ ನೋಡಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಚಿತ್ರದುರ್ಗದಲ್ಲಿ ಬಿಟ್ಟರೆ ಕೋಟೆ ಇನ್ನೆಲ್ಲಿ ನೋಡೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡಾಗ ಈ ಒಂದು ಕೋಟೆ ನನ್ನ ಕಣ್ಣಿಗೆ ಬಿತ್ತು. ಸೊ ಇದು ಕೋಟೆನ ಅಥವಾ ಊರಿನ ಹೆಬ್ಬಾಗ್ಲ ಅಂತ ಹೇಳಿ ಗೊತ್ತಾಗಲಿಲ್ಲ. ಸೊ ಸರಿ ನೋಡಿ ಬಿಡೋಣ ಅಂತ ಹೇಳಿ ಗಾಡಿನ ಅಲ್ಲೇ ಸೈಡ್ಗೆ ಹಾಕಿ ಸೊ ಸುಮ್ಮನೆ ಹಾಗೆ ಕಣ್ಣಾಡಿಸಿದಾಗ ಈ ಒಂದು ಬೋರ್ಡ್ ನನ್ನ ಕಣ್ಣಿಗೆ ಬಿತ್ತು. ಸೊ ಈ ಬೋರ್ಡ್ನ ಓದುವಾಗ ನನಗೆ ಗೊತ್ತಾಗಿದ್ದು ಏನಪ್ಪ ಅಂತಂದರೆ, ಮಲ್ಲಬೈರೇಗೌಡರು 1501ರಲ್ಲಿ ಈ ಕೋಟೆನ ನಿರ್ಮಾಣ ಮಾಡಿದ್ದು. ಅಂದರೆ ಆಲ್ಮೋಸ್ಟ್ 500 ಇಯರ್ಸ್ ಓಲ್ಡ್ ಕೋಟೆ ಇದು. ಸೊ ಅದಾದ ನಂತರ ಮೈಸೂರಿನ ನಂಜಯ್ಯ ಅವ್ರಿಗೆ 1749ರಲ್ಲಿ ಇವರು ಆ ಕೋಟೆನ ವಶಪಡ್ಕೋತಾರೆ. ಸೊ ಇದಾದ ನಂತರ ಟಿಪ್ಪು ಅವರ ಜನನ 1751ರಲ್ಲಾಗುತ್ತೆ. ಸೊ ಇದಾದ ಮೇಲೆ ಟಿಪ್ಪು ಅವರು ಈ ಕೋಟೆನ ಟೇಕ್ ಓವರ್ ಮಾಡ್ತಾರೆ ಅಂತ ಹೇಳಿ ಇದೆ. ಸೊ ಗೊತ್ತಿಲ್ಲ, ಅಲ್ಲಿ ಬರೆದಿದ್ದಂತಹ ವಿಷಯ ಇದು. ಸರಿ ಅಂತ ಹೇಳಿ ಸೊ ರೈಟ್ ಸೈಡ್ ಬಂದ್ವಿ ನಾವು ಮೆಟ್ಲತ್ತನ ಅಂತ ಹೇಳಿ. ಹಾಗೆ ಒಂದು ಪುಟ್ಟದಾದಂಥ ಗುಡಿ ಇತ್ತು. ಸೊ ಗುಡಿ ಕಂಡ್ಮೇಲೆ ಹೋಗಿ ಆಶೀರ್ವಾದ ತೊಗೊಳ್ಳೇಬೇಕಲ್ವ ದೇವ್ರ ಹತ್ರ ಅಂತ ಹೇಳಿ ಗುಡಿಗೆ ಹೋದೆ. ಸೊ ಹೋದಾಗ ಸೊ ಅಲ್ಲಿ ನಮಗೆ ಆಂಜನೇಯ ಸ್ವಾಮಿ ಕಂಡ್ರು. ಸೊ ಆಶೀರ್ವಾದ ತಗೊಂಡು ಜೈ ಆಂಜನೇಯ ಅಂತ ಸೊ ನಾವು ಮೆಟ್ಲತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮೆಟ್ಲು ಹತ್ತಾ ಇರಬೇಕಾದ್ರೆ ಒಂದು ಅನ್ನಿಸ್ತು ನನಗೆ, ಯಾಕಾದರೂ ಈ ಮಠ ಮಧ್ಯಾಹ್ನದಲ್ಲಿ ಬಂದಿದ್ದೀನಿ ಅಂತ. ಬಿಕಾಸ್ ತುಂಬಾ ಬಿಸಿಲಿತ್ತು. ಸೊ ಅಲ್ಲಿ ಯೂಶಲಾಗಿ ಬಿಸಿಲಿರಲ್ಲ, ನಾವು ಹೋಗಿದ್ದು ಮಠ ಮಧ್ಯಾಹ್ನದಲ್ಲಿ ಬಿಸಿಲಿದ್ದಾಗ. ಸೊ ಆಬ್ವಿಯಸ್ಲಿ ಕಲ್ಗಳಿರೋ ಪ್ಲೇಸು ನಿಮಗೆ ಗೊತ್ತಿರುತ್ತೆ ಬಿಸಿಲಿದ್ದಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಬಟ್ ಅಂದ್ರೂ ಅಲ್ಲಿ ಗಾಳಿ ಮಾತ್ರ ತಂಪಾಗಿತ್ತು. ಸೊ ನಿಮಗೆ ಅಷ್ಟು ಬಿಸಿಲಿದ್ರೂ ತಣ್ಣಗೆ ಗಾಳಿ ಬರ್ತಿತ್ತು. ತುಂಬಾ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ. ಸೊ ಹಾಗೆ ನಾವು ಹೋಗ್ತಾ ಇದ್ದಂಗೆ ಇದೊಂದು ವ್ಯೂ ಪಾಯಿಂಟ್ನ ನಾನು ಅಬ್ಸರ್ವ್ ಮಾಡಿದೆ. ಸೊ ಇದೇ ರೀತಿ ವ್ಯೂ ಪಾಯಿಂಟು ಸೊ ನಿಮಗೆ ರೈಟ್ ಸೈಡು ದಾರಿ ಇದೆ, ಲೆಫ್ಟ್ ಸೈಡು ದಾರಿ ಇದೆ ಕೋಟೆ ಎಂಟ್ರಿ ಆಗ್ತಿದ್ದಂಗೆ. ಸೊ ರೈಟ್ ಸೈಡು 5 ವ್ಯೂ ಪಾಯಿಂಟ್ಸ್ ಇದೆ, ಹಾಗೆ ಲೆಫ್ಟ್ ಸೈಡು ಸಹ 5 ವ್ಯೂ ಪಾಯಿಂಟ್ಸ್ ಇದೆ. ಸೊ ನೀವು ನೋಡ್ತಿರ್ಬೋದು. ಸೊ ಈ ರೀತಿ ಇದೆ ವ್ಯೂ ಪಾಯಿಂಟ್. ಆ್ಯಂಡ್ ಅಲ್ಲಿ ನಾನು ಅಲ್ಲೇ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ, ಬಟ್ ತುಂಬ ಗಾಳಿ ಇದ್ದಿದ್ದರಿಂದ ಸೊ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಇಲ್ಲಿ ಕೊಡ್ತಿದ್ದೀನಿ. ಆ್ಯಂಡ್ ಅಲ್ಲಿ ಇನ್ನೊಂದು ಮಾತನ್ನು ನಿಲ್ಲಿಸೋದಕ್ಕೆ ಆಗ್ತಿರ್ಲಿಲ್ಲ, ಯಾಕೆ ಅಂದರೆ ಅಲ್ಲಿ ಇನ್ನೊಂದು ಪ್ರತಿಯೊಂದು ಮಾತನ್ನು ಸಹ ಎಕ್ಕೋ ಆಗ್ತಿತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು, ನೀವೇ ನೋಡ್ತಿರ್ಬೋದು. ಮತ್ತೊಂದು ನಾ ಅಬ್ಸರ್ವ್ ಮಾಡಿದ್ದು ಕಾಣಿಸ್ತಲ್ಲ ಆ ಗುಹೆ. ಸೊ ಆ ಗುಹೆ ಎಲ್ಲ ವ್ಯೂ ಪಾಯಿಂಟ್ಸಲ್ಲೂ ಎರಡೆರಡಿತ್ತು. ಸೊ ನೋಡಿ, ಸೊ ಮೇ ಬಿ ನಾನು ಅಂದ್ಕೊಳ್ತೀನಿ ಇಲ್ಲಿ ಸೈನಿಕರೆಲ್ಲ ಯಾರಾದರೂ ಬರ್ತಾರಾ ಇಲ್ಲೋ ಅಂತ ನೋಡಲಿಕ್ಕೆ ಈ ಒಂದು ಪುಟ್ಟದಾದಂಥ ಗುಹೆ ಮಾಡ್ಕೊಂಡಿದ್ರು ಅಂತ. ಏನಂತೀರಾ? ಸೊ ಕಮೆಂಟ್ ಹಾಕಿ ನೀವು ಏನಕ್ಕೆ ಮಾಡಿರ್ಬೋದಂತ. ಸೊ ಹಾಗೆ ಅಪೋಸಿಟ್ಟು ಸಹ ಇದೆ. ಸೊ ಮೇ ಬಿ ನಾನು ಅಂದ್ಕೊಳ್ತೀನಿ ಇಲ್ಲಿ ಒಬ್ಬರು ಸೈನಿಕರು, ಅಲ್ಲಿ ಒಬ್ಬರು ಸೈನಿಕರು. ಸೊ ಆ ಸೈಡಿಂದ ಯಾರಾದರೂ ಬರ್ತಾ ಇದ್ರೆ ಇವರು ಅಲ್ಲಿರುವಂಥವ್ರಿಗೆ ಸಿಗ್ನಲ್ ಕೊಡಲಿಕ್ಕೆ, ಹಾಗೆ ಈ ಸೈಡಿಂದ ಯಾರಾದರೂ ಬರ್ತಿದ್ರೆ ಸೊ ಇಲ್ಲಿರೋರು ಅಲ್ಲಿರೋರಿಗೆ ಸಿಗ್ನಲ್ ಕೊಡಲಿಕ್ಕೆ. ಸೊ ನೋಡಿದ್ರಿ ಅಲ್ವಾ, ಆ ರೀತಿ ಇದೆ ಅದೊಂದು ಗುಹೆ. ಸೊ ಗೊತ್ತಿಲ್ಲ ಅದು ಹೇಗೆ ನಿರ್ಮಾಣ ಮಾಡಿದ್ರು ಅಂತ. ಸುಮಾರು 500 ವರ್ಷದ ಹಳೇದು ಈ ಒಂದು ಕೋಟೆ. ಸೊ ಆಲ್ಮೋಸ್ಟ್ ಮಣ್ಣಿಂದ ಕಟ್ಟಿದ್ದಾರೆ, ಇಟ್ಕೆಯಿಂದ ಕಟ್ಟಿದ್ದಾರೆ, ಏನಿಂದ ಕಟ್ಟಿದಾರೋ ಗೊತ್ತಿಲ್ಲ. ಸೊ ನೀವು ಹೋಗಿ ನೋಡಿ, ನಿಮಗೆ ಗೊತ್ತಾಗ್ಬೋದೇನೋ. ಬಟ್ ಅಷ್ಟು ಹಳೇ ಕಾಲದಲ್ಲಿ ಯಾವ ಇಂಜಿನಿಯರ್ಸು ಇಲ್ದಿರ ಯಾವ ರೀತಿ ಪ್ಲ್ಯಾನ್ ಮಾಡಿ ಎಷ್ಟು ಪರ್ಫೆಕ್ಟಾಗಿ ಕಟ್ಟಿದ್ದಾರೆ ಗೊತ್ತಾ. ಸೀರಿಯಸ್ಲಿ ನೀವು ಅಲ್ಲಿ ನಿಂತ್ಕೊಂಡು ನೋಡಿ, ನಿಮಗೆ ಏನೂ ಕಾಣಲ್ಲ. ನೀವು ಒಂದು ಸೈಡ್ಗೆ ಹೋಗ್ಬಿಟ್ರೆ ಅಲ್ಲಿ ಯಾರಾದರೂ ಇದ್ದಾರೆ ಅಂತಲೂ ಗೊತ್ತಾಗಲ್ಲ. ಸೊ ಬರೀ ನಿಮಗೆ ಆ ದಾರಿ ಏನಿದೆ ಸೈಡಲ್ಲಿ ಅದಷ್ಟೇ ಕಾಣ್ತಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ ಪ್ಲೇಸ್ನ. ಸೊ ನಾವು ಆ ವ್ಯೂ ಪಾಯಿಂಟಿಂದ ನಾವು ಹೊರಗಡೆ ಏನಿದೆ ಅಂತ ನೋಡ್ಬೋದು. ಹಾಗಾಗಿ ನಾನು ನೋಡಿದೆ ಏನೆಲ್ಲ ಕಾಣುತ್ತೆ, ಎಷ್ಟು ಚೆನ್ನಾಗಿ ಸೀನ್ರಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಅಬ್ಸರ್ವ್ ಮಾಡಿದೆ. ಸೊ ನೀವು ನೋಡ್ಬೋದು. ಸೊ ನಮಗೆ ಅಲ್ಲಿಂದ ಹೊರಗಡೆ ಸೊ ಮನೆಗಳು ಆ್ಯಸ್ ಯೂಶುವಲ್ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಸೊ ಈ ರೀತಿ ನಾವು ನೋಡ್ಬೋದು. ಸೊ ನೋಡಿ ಎಷ್ಟು ಸುಂದರವಾದ ಜಾಗ ಇದು. ಬಟ್ ಏನಂದ್ರೆ ಕೆಲವೊಬ್ರು ಬರ್ತಾರೆ, ಸುಮ್ಮನೆ ಇರಲ್ಲ, ಈ ರೀತಿ ಏನೇನೋ ಕೆತ್ತನೆ ಮಾಡ್ತಾರೆ.
ಸೊ ಕಿಂದೆ ಮಾಡೋದ್ರಿಂದ ಇದು ಬೇಗ ಹಾಳಾಗುತ್ತೆ. ಸೊ ದಯವಿಟ್ಟು ಯಾರು ಈ ರೀತಿ ಮಾಡಬೇಡಿ. ಸೊ ಬಂದ್ರೆ ಇಲ್ಲಿರುವಂತ ಸೌಂದರ್ಯನ ಸವಿರಿ. ಹಾಗೆ ಪ್ಲಾಸ್ಟಿಕ್ ಮತ್ತೊಂದು ಮಗದೊಂದು ಏನೇ ತಿನ್ನೋ ವಸ್ತು ತಂದ್ರು ಸೊ ಇಲ್ಲಿ ಗೌರ್ಮೆಂಟ್ ಅವರು ಡಸ್ಟ್ಬಿನ್ ಅಂತ ಹೇಳಿ ಮಾಡಿದ್ದಾರೆ. ಸೊ ಇಲ್ಲಿ ಹಾಕಿ. ಸೊ ಈ ಡಸ್ಟ್ಬಿನ್ ಕಾನ್ಸೆಪ್ಟನ್ನು ನಾವು ಮೆಚ್ಚಬೇಕು. ಸೊ ಗೌರ್ಮೆಂಟಿಂದ ಇನ್ನೊಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲೂ ಸಹ ನಿಮಗೆ ಎಲ್ಲೂ ಒಂದು ಒಂದು ಚೂರು ಪ್ಲಾಸ್ಟಿಕ್ಕು ಸಹ ಕಂಡು ಬರಲ್ಲ, ಅಷ್ಟು ನೀಟಾಗಿದೆ ಆ ಒಂದು ಪ್ಲೇಸ್. ಸೊ ನಾನು ನಿಮಗೆ ಹೇಳಿದೆ ಆವಾಗಲೇ, ಕೋಟೆ ಹೊರಗಡೆನೂ ಮನೆಗಳಿವೆ, ಅದೇ ರೀತಿ ಕೋಟೆ ಒಳಗಡೆನೂ ಸಹ ಮನೇನ ಕಟ್ಕೊಂಡು ಸೊ ತುಂಬ ಜನ ವಾಸ ಮಾಡ್ತಿದ್ದಾರೆ. ಓಕೆನಾ. ಸೊ ನೀವು ನೋಡ್ತಿರ್ಬೋದು ತುಂಬ ಮನೆಗಳಿವೆ, ಆರಾಮಾಗಿ ಅವರು ವಾಸ ಮಾಡ್ತಿದ್ದಾರೆ. ಸೊ ಹಾಗೆ ನಿಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸು ಇಲ್ಲ, ಇಲ್ಲಿ ತುಂಬ ಜನಗಳು ಓಡಾಡಲ್ಲ. ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತೇ ಇಲ್ಲ. ನಾನು ಸುಮಾರು ವರ್ಷ ಅದೇ ರೋಡಲ್ಲಿ ಓಡಾಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಒಂದು ಈ ರೀತಿ ದೇವನಹಳ್ಳಿ ಕೋಟೆ ಇದೆ ಅಂತ ಹೇಳಿ. ಸೊ ಫೈನ್ ಅಂತ ಹಾಗೆ ನಾವು ಮುಂದಕ್ಕೆ ಹೋಗ್ತಿದ್ವಿ. ಸೊ ಸುಮಾರು 2 ಎಕರೆ ಇರುವಂಥದ್ದು ಈ ಕೋಟೆ. ನಾನು ಆ ಬೋರ್ಡಲ್ಲಿ ನೋಡಿದಾಗ ನಂಗೆ ಗೊತ್ತಾಗಿದ್ದು. ಸೊ ಓಕೆ, ಹಾಫ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ನೋಡ್ಬೋದು, ಇದು ಊರು ಒಳಗಡೆ ಮಧ್ಯ ಬರುತ್ತೆ. ಸೊ ಅಲ್ಲಿ ಹಾಗೆ ಇಳಿಬೋದು ನೀವು ಆ ಕೋಟೆಯಿಂದ. ಮತ್ತು ಇನ್ನೊಂದು ಮೇನ್ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಊರನ್ನು ನೋಡಿ ಓಕೆ ವ್ಯೂ ಪಾಯಿಂಟಿಂದ ಏನು ಕಾಣ್ಬೋದು ಅಂತ ಹೇಳಿ ಸ್ವಲ್ಪ ಕುತೂಹಲ ಇತ್ತು. ಸೊ ಹಾಗೆ ವ್ಯೂ ಪಾಯಿಂಟ್ ಓಕೆ, ಇದು ಮೇನ್ ವ್ಯೂ ಪಾಯಿಂಟ್ ಇರೋದ್ರಿಂದ ಸೊ ಹತ್ತಿ ಅಲ್ಲಿ ನೋಡಿದೆ, ಏನು ಮಸ್ತ್ ಇತ್ತು ಗೊತ್ತಾ. ಆ್ಯಕ್ಚುಲಿ ಇಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಪ್ಲೇಸು. ಸೊ ಯಾರಾದರೂ ಒನ್ ಡೇ ಫೋಟೋಶೂಟ್ ಮಾಡೋರಿದ್ರೆ ಸೊ ಹೋಗಿ, ಮಸ್ತ್ ಇದೆ ಪ್ಲೇಸು. ಯಾವುದೇ ರೀತಿ ನಿಮಗೆ ಫೀಸ್ ಇಲ್ಲ, ಟಿಕೆಟ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಈ ರೀತಿ ಇದೆ ಈ ಪ್ಲೇಸು. ಸೊ ನಾನು ಆ ಒಂದು ವ್ಯೂ ಪಾಯಿಂಟಿಂದ ನೋಡಿದೆ, ಅಲ್ಲಿ ಸಬ್ ವ್ಯೂ ಪಾಯಿಂಟ್ಸು ಸಹ ಕಾಣುತ್ತೆ ನಿಮಗೆ. ಸೊ ಪ್ರಾಪರಾಗಿ ಕಾಣುತ್ತೆ. ನೀವು ಮೇಲೆ ಇರೋದ್ರಿಂದ ಒಂದು ಮೇನ್ ವ್ಯೂ ಪಾಯಿಂಟು ನಿಮಗೆ ಅದು ಎಲ್ಲ ಸಬ್ ವ್ಯೂ ಪಾಯಿಂಟ್ಸು ಕಾಣುತ್ತೆ. ಹಾಗೆ ಇನ್ನೊಂದು ಸೈಡಿಂದ ಬಂದು ನೋಡಿದ್ರೆ ನಾನು ಅದೇ ದಾರಿಲಿ ನಡ್ಕೊ ಬಂದಿದ್ದು. ಸೊ ನೀವು ನೋಡ್ತಿರ್ಬೋದು, ಸೊ ಅದೇ ದಾರಿಲಿ ನಾನು ನಡ್ಕೊ ಬಂದಿದ್ದು. ಸೊ ಈ ರೀತಿ ಎಲ್ಲ ಇದೆ ಈ ಒಂದು ದೇವನಹಳ್ಳಿ ಫೋರ್ಟಲ್ಲಿ. ಸೊ 500 ವರ್ಷದ ಹಿಂದಿಂದು ಅಂತಂದರೆ ಅವ್ರ ಮೈಂಡಲ್ಲಿ ಏನಿತ್ತು, ಸೊ ಅವ್ರ ಕ್ಯಾಲ್ಕುಲೇಷನ್ ಏನು, ಅದೆಲ್ಲ ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ಅದ್ಭುತವಾಗಿದೆ. ಸೊ ಒನ್ ಡೇ ಫೋಟೋಶೂಟ್ ಮಾಡ್ಕೋಬೋದು, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನೀವು ತುಂಬಾ ಎಂಜಾಯ್ ಮಾಡ್ಬೋದು. ಮಕ್ಳನ್ನ ಕರ್ಕೊಂಡೋದ್ರೆ ಹುಷಾರಾಗಿ ನೋಡ್ಕೊಳ್ಳಿ, ಓಕೆನಾ. ಸೊ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ದೇವನಹಳ್ಳಿ ಕೋಟೆ, ಸಖತ್ತಾಗಿ ಕಾಣುತ್ತೆ ಅಲ್ವಾ. ಸೊ ಅಂತ ಹೇಳ್ತಾ ಇಲ್ಲಿಂದ ನಾವು ಟಾಟಾ ಬಾಬಾ ಹೇಳ್ತಿದ್ವಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಸಂಚಾರಿ ಕನ್ನಡತಿ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ, ಓಕೆನಾ. ಹಾಗೆ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸೊ ಇದು ಬೆಂಗಳೂರಿಂದ ಸುಮಾರು 30-35 ಕಿಲೋಮೀಟ್ರ್ ಆಗುತ್ತೆ. ಸೊ ದೇವನಹಳ್ಳಿಯಿಂದ ಸ್ವಲ್ಪ ಮುಂದೆ ಹೋಗಬೇಕು. ಸೊ ಒಂದೇ ಮೇನ್ ರೋಡು. ಸೊ ಆರಾಮಾಗಿ ಈಸಿಯಾಗಿದೆ ಪ್ಲೇಸು. ಸೊ ಯಾರ್ಯಾರೆಲ್ಲ ಹೋಗಿಲ್ಲ, ಹೋಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.